ದೇವಾ ಶ್ರೀಹರಿ ಲಕ್ಷ್ಮಿ ವಿಷ್ಣು ಸುಂದರಿ ಹೇಳುವೆನು ಕೇಳು ದೇವಾ. ದೇವಾ ಮಾಧವ ಪುಲ್ಲಲೋಚನ, ನೀವು ಈ ರೀತಿಯಾಗಿ ಆದಿಶೇಷನ ಮೇಲೆ ಆನಂದ ಪರವಶನಾದರೆ ಭಕ್ತರ ಮನ ಬಯಕೆಗಳನ್ನು ಈಡೇರಿಸುವವರಾರು ರಮಣ, ಮರೆತು ಕುಂತೆಯ ಜಗತ್ ಕಲ್ಯಾಣ. ಸುಂದರಿ ಹೇಳುವನೆ ಕೇಳೋ. ಚೆನ್ನಾಗಿ ಹೇಳು ಶ್ರೀಹರೇ.
ಅಹೇ ಸುಂದರಿ, ದೇವ. ಭಕ್ತರ ಮನೋಬಯಕೆಯನ್ನು ಪರಿಹರಿಸುವುದು ನಾನರಿಯದ ಸಂಗತಿ ಏನು? ಹೌದು ದೇವ. ಪೃಷ್ಠ ಶಿಕ್ಷಕ ಶ್ರೇಷ್ಠ ರಕ್ಷಕರಂತೆ ಈಡೇರಿಸುವೆನು. ಹಾ. ಇದು ನಿನ್ನ ಚಿತ್ತಕ್ಕೆ ಹಾಕಿಕೊಳ್ಳದೆ ನಿಶ್ಚಲವಾಗಿರೋ ರಮಣಿ ಸನ್ಮೋಹನ ಭರಣಿ. ಪ್ರಿಯೇ, ಆಹಾಹಾಹಾ, ನೀನೇನು ಸಾಮಾನ್ಯದವನೇ ಶ್ರೀಹರಿ. ಅದೇಕೆ ಸುಂದರಿ? ಸುಂದರಿ, ನೀನು ಕಪಟ ನಾಟಕ ಸೂತ್ರಧಾರಿ. ಯಾತಕ್ಕಾಗಿ? ನೀನು ಮಾಡುವ ಕಾರ್ಯವು ಇನ್ನೊಬ್ಬರಿಗೆ ಗೊತ್ತಾಗೋದೇ ಇಲ್ಲ. ದೇವ, ದೇವಿ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಜಗದೊಡೆಯ ಜಗದೊಡೆಯ ಶ್ರೀ ಜಗನ್ನಾಥ ನನ್ನ ಪ್ರೀತಿಯ ತಮ್ಮ ಜಲಂಧರನ ಶಿವನಿಂದ ಕೊಲಿಸಿದ್ದು ಬಲ್ಲೆದುನ. ಓಹೋ, ಆ ವಿಚಾರವು ನೀನು ಇನ್ನೂ ಮರೆತಿಲ್ಲವೇನೋ? ಪುಲ್ಲಲು ಅಹೋ ಜಗನ್ನಾಥ. ಕಾಂತೆ, ಆಹಾಹಾಹಾ, ನಿನ್ನ ಮಾತೆ ಅದ್ಭುತ. ಎನ್ನನುಜರಾದ ಜಲಂಧರನನ್ನು ಕೊಲ್ಲಿಸಿದ ಆ ಮಹಾಮಹಿಮನು ನೀನು. ಓ ಕಾಂತೆ, ಆ ವಿಚಾರವು ನೀನು ಇನ್ನೂ ಇದು ಮರೆತಿಲ್ಲವೇನೋ? ಭಕ್ತರನ್ನು ಕಾಪಾಡುವ ರೀತಿಯೇ. ಇಂಥ ಮಾತುಗಳನ್ನು ನನಗೆ ಹೇಳಬೇಡ ಗರುಡ ವಾಹನ. ನಾ ಬಲ್ಲೆನೋ ನಿನ್ನ ಕಾರುಡಿತನ. ಸುಂದರಿ, ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಶ್ರೀಹರೇ. ಮಾತು ಸಹಜ. ಅಲ್ಲವೇ? ನಿನ್ನ ಅನುಜನಾದ ಜಲಂಧರನನ್ನು ಒದಗೈದನೆಂದು ಮಾತನಾಡುವೆಯಲ್ಲ, ಹೌದಲ್ಲವೇ?
ವಿಧಿಯ ಮಾಯೆ ಎಂಬಲ್ಲವರಾರು. ನಿನಗೂ ಸಹ ವಿಧಿಕಾಟ ಕಾಡುವುದೇ ಪ್ರಿಯ. ನನ್ನಂತವನಿಗೆ ವಿಧಿಯು ಬಿಟ್ಟಿಲ್ಲ. ಅಂದ ಮೇಲೆ ಅದು ಹೇಗೆಂದರೆ, ಅದು ಹೇಗೆ ದೇವ? ದಾನವ ಕುಲಗುರುಗಳಾದ ಶುಕ್ರಾಚಾರ್ಯರು ಕೋಪದಿಂದ ನೀನು ಹತ್ಯವರ್ತಿಯಾಗಿ ಭೂಮಿಯ ಮೇಲೆ ಜನಿಸೆಂದು ಶಾಪ ಕೊಟ್ಟಿರುವರು. ಹೌದೇ? ಅದರ ವಿಮೋಚನೆಗೆ ದಶಾವತಾರ ಕಾರಣವಾಗಿದೆನಲ್ಲೇ, ಇದು ನಿನಗೆ ತಿಳಿದಿಲ್ಲ? ನಿನಗೂ ಕಾಡಿದ ವಿಧಿಕಾಟ, ನನಗೆ ಹಾಡಿದ ಬೇಸಾಟ. ಜಗದೊಡೆಯ ಶ್ರೀ ಜಗನ್ನಾಥ ಅಹೋ ಪ್ರಾಣನಾಥ, ಎನ್ನ ಪರಮ ಪೂಜಿತ, ನೀನೇ ಈ ರೀತಿ ಮಾತನಾಡಿದರೆ ಆಹಾಹಾಹಾ, ಭಕ್ತರ ಸುಖ ದುಃಖಗಳನ್ನು ಕೇಳುವವರಾರು ರಮಣ ಶ್ರೀಮನ್ನಾರಾಯಣ. ಚೆನ್ನಾಗಿ ಹೇಳು ದೇವ. ಹೆಣ್ಣು ಒಲಿದಾಗ ಸವಿಮಾತು ಚಂದ, ಆಹಾಹಾಹಾ. ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ. ಓಹೋಹೋಹೋ. ಆನಂದ ಬಹು ಚಂದ, ಆನಂದ ಬಹು ಚಂದ. ಸುಖ ಭೋಗ ಹೆಣ್ಣಿನಿಂದ, ಸುಖ ಭೋಗ ಹೆಣ್ಣಿನಿಂದ. ಲಕ್ಷ್ಮಿ, ಹೆಣ್ಣು ಒಲಿದಾಗ ಸವಿಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ. ಆನಂದ ಬಹು ಚಂದ, ಆನಂದ ಬಹು ಚಂದ. ಸುಖ ಭೋಗ ಹೆಣ್ಣಿನಿಂದ, ಸುಖ ಭೋಗ ಹೆಣ್ಣಿನಿಂದ. ಹೆಣ್ಣು ಒಲಿದಾಗ ಸವಿಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ. ಮಾಯಾದ ಮನೆಯನ್ನು ಮನೋಹರಿ, ಮನೋಹರ, ಸ್ತ್ರೀಯರು
ಏನು ಮಾತನಾಡಿದರೂ ಚಂದ ಅದಕ್ಕೆ ಅಂದ. ಆದ್ದರಿಂದ ಅಲ್ಲವೇ ಶ್ರೀಹರಿ? ಪುರುಷರ ಹೃದಯಗಳು ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ತಮ್ಮ ಬಳಿಗೆ ಸೆಳೆದುಕೊಳ್ಳುವೆ. ನೀನೇನು ಸಾಮಾನ್ಯದವನೇ ಜಗದೋದ್ಧಾರ? ಯಾವ ಸಮಯದಲ್ಲಿ ಯಾತಕ್ಕೋಸ್ಕರ ಯಾವ ಪ್ರಕಾರ ಯಾವ ಸಂದರ್ಭಕ್ಕನುಸಾರವಾಗಿ ಮಾಡಬೇಕಾದ ಕಾರ್ಯಗಳು ಆಯಾ ಸಮಯಕ್ಕೆ ಮಾಡಿದರೆ ಅದಕ್ಕೆ ಬೆಲೆ ಎಂಬರುವುದು ನಾರಿ ಕುರಚಿನ ಕಂಬು ಕಂದರಿ. ಅಲ್ಲೇ ಕೊಟ್ಟು ಬಿಡು. ಅವಸರ ಪಟ್ಟಿರಂಗಲ್ಲ ನೀವು ಆಗಲಪ್ಪ ಕೃಷ್ಣ, ಸ್ತ್ರೀಯರನ್ನು ಮಾತ್ರ ಬಹು ಸುಲಭವಾಗಿ ಜರಿಯುತ್ತಿರುವಲ್ಲವೇ? ಹೌದು ಸುಂದರಿ. ಆದರೆ ನೀನು ಸಾಮಾನ್ಯದವನೇ ಹೇಗೆ? ಅದು ಹೇಗೆ ಸುಂದರಿ? ಕೇಳುವೆನು ಕೇಳು. ಗಿಳಿಯ ಜೀವನ ಪ್ರೀತಿಯ ಸತಿಯ ನುಡಿಯ ಪ್ರೀತಿಯ ಸತಿಯ ನುಡಿಯ ಧಿಕ್ಕಾರ ಮಾಡುವೆಯ. ನಾನೇನು ಮಾಡಿದ್ದೇನೆ ಕಾಂತೆ? ಕೊಲ್ಲಲು ನೀನು ಕುಣಿಲಿಲ್ಲವೇನು ದೇವಿ, ದೇವಿ, ಸ್ತ್ರೀಯರು ಪುರುಷರ ಮನ ಸೂರಗೊಳ್ಳುವರೆಂದ ಬಳಿಕ ಆಹಾಹಾಹಾಹಾಹಾ, ನೀನೇಕೆ ಮೋಹಿನಿ ರೂಪವನ್ನು ಭಸ್ಮಾಸುರನನ್ನು ಹೇತಕ್ಕೆ ಸಂಹಾರ ಮಾಡಿದೆ? ಲೇಕೆ ಜರಿವು ವೈಕುಂಠ ವಾಸ ಮಾಡಿರುವೆಯೋ? ಓ ಕಾಂತಿ, ಆ ವಿಚಾರವು ನೀನು ಮರೆತಿಲ್ಲವೇನೋ? ನೀನೇನು ಸಾಮಾನ್ಯದವನೇ? ಹಾಗಾದರೆ ಹೇಳುವೆನು ಕೇಳು. ಹೇಳು ದೇವ. ಒಲವಿನ ಪ್ರಾಣೇಶ್ವರಿ ಎನ್ನಯ ಹೃದಯೇಶ್ವರಿ, ಒಲವಿನ ಪ್ರಾಣೇಶ್ವರಿ ಎನ್ನಯ ಹೃದಯೇಶ್ವರಿ, ಹಿಂದೆ ನಡೆದ
ಸಾವಿನ ಪ್ರಾಣೇಶ್ವರಿ ಎನ್ನಯ ಹೃದಯೇಶ್ವರಿ. ಕ್ಷೀರಾಬ್ದದೋಳು ಉದ್ಭವಿಸಿದ ಎನ್ನ ಪ್ರಾಣಕಾಂತೆ ಪ್ರಾಣಕಾಂತ ಕಲಿಸೂರನಾದ ಭಸ್ಮಾಸುರನು ಶಿವನಿಂದ ವರವನ್ನು ಪಡೆದ ಬಳಿಕ ಅರನನ್ನೇ ಸುಡುವನೆಂದು ಹಿಂಬಾಲಿಸಿದನು. ಆಗ ಬೇರೆ ಉಪಾಯ ಕಾಣದೆ ಮೋಹಿನಿಯ ರೂಪ ಧರಿಸಿದ್ದು ಸಹಜ. ಆದರೂ ಸ್ತ್ರೀಯರನ್ನು ಮಾತ್ರ ನೀನು ಜರಿಯುತ್ತೀವಿ ಅಲ್ಲವೇ? ಅದಕ್ಕಾಗಿ ಶಿವನಿಗೆ ಬಂದ ಕಷ್ಟ ತ್ಯಜಿಸಿದರೆ ಆಹಾ, ಭಸ್ಮಾಸುರನತಗೊಳಿಸಿದೆ. ಕೊನೆಗೆ ವೀರನಾಗಿ ಮೆರೆದ ಒಂದು ಪಕ್ಷ ಹಿರಣ್ಯಕಶ್ಯಪ ನಂಬ್ಕೊಂಡೆ, ಮತ್ತೊಂದು ಪಕ್ಷ ಬಾಲಕ ಭಕ್ತ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದೆ. ಹೌದೇ? ಇಂಥ ಶ್ರೇಷ್ಠನಿಗೆ ವ್ಯತಿರಿಕ್ತವಾಗಿ ಪ್ರತಿವಾದಿ ಹೇಳುವೆಯ ನಾರಿಮಣಿ ಕಲಕೀರವಾಣಿ. ಮುರಹರೇ, ಅಂದರೆ ನೀನೇ ಮೋಹಿನಿ ರೂಪವನ್ನು ತಾಳಿದಿ, ಎಂಥ ಮೋಸವನ್ನು ಮಾಡಿ ಸಹ ಸ್ತ್ರೀಯರು ಸಾಮಾನ್ಯದವರಲ್ಲಂತ ಹೇಳುತ್ತಿರುವಿಯಲ್ಲ ಶ್ರೀಹರಿ. ಹೌದು ಸುಂದರಿ, ಹೇಳುವೆನಿ ಕೇಳು. ಚೆನ್ನಾಗಿ ಹೇಳು. ಜಗದೀಶಯನ ಜಗ ಬಿಡಿಸಣ್ಣ ಚಿಂತೆಯ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಹೇಳುವೆನಿ ಕೇಳು. ಚೆನ್ನಾಗಿ ಹೇಳು. ಸುರರಿಗೆ ಮಾತ್ರ ಅಮೃತವನ್ನು ನೀಡಿದೆಯಲ್ಲವೇ? ಹೌದು ಸುಂದರಿ. ದೇವ, ದೇವಿ, ಇಂಥ ಮೋಸವನ್ನು ನಿನಗೆ ಮಾಡುವುದು ನ್ಯಾಯವೇ? ಲೋಕೋದ್ಧಾರಕ್ಕಾಗಿ ಮಾಡಿದರೆ ಸುಂದರಿ. ಸಮುದ್ರ ಮಥನ ಮಾಡುವ ಕಾಲ ಸುರರಿಗೆ ದೇವಿ, ಇದು ನನ್ನ ನಿನ್ನ ಅಹೋ ಜಗದೋದ್ಧಾರ. ಲಕ್ಷ್ಮಿ, ಆದರೂ ಇನ್ನೊಂದು ವಿಚಾರ. ಏನು ಸುಂದರಿ? ಎನ್ನ ತಂದೆಯಾದ ಸಮುದ್ರರಾಜನು ಸಮುದ್ರವನ್ನು ಮಥನ ಮಾಡುವ ಕಾಲದಲ್ಲಿ ಒಂದು ಕಡೆ ಆಲಾಹಲ, ಮತ್ತೊಂದು ಕಡೆ ಅಮೃತವು ಉದ್ಭವಿಸಲು ದೇವತರಿಗೆ ಮಾತ್ರ ಅಮೃತವನ್ನು ನೀಡಿದೆ, ದಾನವರಿಗೆ ವಿಷವನ್ನು ಕುಡಿಸಿದೆ. ಹೌದು ಸುಂದರಿ. ಸುಂದರಿ, ನೀನೇಕೆ ಇಂಥ ಕಾರ್ಯವನ್ನು ಮಾಡಿದ ನಾರಾಯಣ? ಮಾಡಬಾರದೋ ಇಂಥ ದುರ್ಗುಣ. ಸುಂದರಿ, ಹಾಗಾದ್ರೆ ಇದು ಅಲ್ಲದೆ ಮತ್ತೆ ಹೇಳುವುದು ಚೆನ್ನಾಗಿ ಹೇಳು.
ಬರಿದೆ ನಿಷ್ಠೂರವಾಡುವಿರಂತೆ ಸ್ತ್ರೀಯರ ಧರ್ಮದ ಪದ್ಧತಿಯಂತೆ ಬರಿದೆ ನಿಷ್ಠೂರವಾಡುವಿರಂತೆ ಸ್ತ್ರೀಯರ ಧರ್ಮದ ಪದ್ಧತಿಯಂತೆ ಲೋಕದೊಳಗೆ ನಡೆಸಿದೆ ನಾನು ಲೋಕದೊಳಗೆ ನಡೆಸಿದೆ ನಾನು ಅಸುರರ ವಂಶವ ನಾಶವ ಮಾಡಿದೆ ಅಸುರರ ವಂಶವ ನಾಶವ ಮಾಡಿದೆ ಸ್ತ್ರೀಯರ ನೆಲೆಯ ಬಲ್ಲವರಾರು ನಾರಿಯ ಗುಣವಾರಿದವರಾರು ಸ್ತ್ರೀಯರ ನೆಲೆಯ ಬಲ್ಲವರಾರು ನಾರಿಯ ಗುಣವಾರಿದವರಾರು ಹತ್ತು ಮುತ್ತುಗಳಲ್ಲಿ ಜಾತಿ ಮುತ್ತಿನಂತಿರುವ ಎನ್ನ ನಾರಿಮಣಿಯೇ ಪ್ರಾಣೇಶ್ವರ ಸಖಿಮಣಿ ಮೃದು ಪಾಣಿ ಆ ಚತುರ್ಭುವನಂಗಳಂ ಉದರದಲ್ಲಿ ಧರಿಸಿ ಭಗವಂತನೆಂಬ ಹೆಸರು ಪಡೆದು ಈ ರೀತಿ ಮಾಡದೋದರೆ ಜಗದೋದ್ಧಾರನಾಗುವುದು ಹೇಗೆ? ಅಲ್ಲವೇ ಅದಕ್ಕಾಗಿ ಆ ಸುರರಿಗೆ ಅಮೃತವಂ ಕೊಟ್ಟೆ ಅಸುರರಿಗೆ ವಿಷವಂ ಸುರಿದಿದೆ. ಹೌದು ಈ ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದೇನೆ ಕಾಂತೆ ಧೀಮಂತೆ. ಈಗ ಏನಾಗ ಮನವರಿಕೆ ಆಯ್ತು ದೇವ. ಹಲೋ, ಇದೇ ಗ್ರಾಮದ